ತುಂಬ ಜನ ಮ್ಯಾಂಗೋ ರೆಸಿಪೀಸ್ ತೋರಿಸಿ, ಮ್ಯಾಂಗೋ ಐಸ್ ಕ್ರೀಮ್ಸ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಿಂದ ಮ್ಯಾಂಗೋ ಕುಲ್ಫಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮಾಡೋಕ್ಕೂ ಕೂಡ ತುಂಬಾ ಸಿಂಪಲ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಒಂದೊಂದು ಟಿಪ್ಸ್ಗಳನ್ನ ನೀವು ಮಾಡಬೇಕಾದ್ರೆ ನೆನಪಿಟ್ಕೊಳ್ಳೇಬೇಕು. ಯಾಕಂದರೆ ನಾನು ಇದನ್ನು ತುಂಬಾ ಚಿಕ್ಕವಳಿಂದ ಈ ರೆಸಿಪಿ ಮಾಡ್ತಾ ಇದ್ದೀನಿ ಮಾಸ್ಟರ್ ಶೆಫ್ ಇಂಡಿಯಾ ನೋಡಿಕೊಂಡು. ಬಟ್ ಏನಂದರೆ ಒಂದೊಂದ್ಸರಿ ಮಾವಿನ ಹಣ್ಣು ಪೂರ ಕಲ್ ಥರ ಆಗಿಬಿಡ್ತಿತ್ತು, ಅಥವಾ ಮಾವಿನ ಹಣ್ಣು ಒಳಗಡೆ ಕುಲ್ಫಿ ನಾವು ಏನು ಫಿಲ್ ಮಾಡಿರ್ತೀವಿ ಅದು ಸೆಟ್ಟೇ ಆಗ್ತಿರ್ಲಿಲ್ಲ, ನೀರು ಥರ ಹಾಗೆ ಉಳ್ಕೊಬಿಡ್ತಿತ್ತು. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಒಂದೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ರೆಸಿಪೀಸ್ನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಮ್ಯಾಂಗೋ ಕುಲ್ಫಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅರ್ಧ ಲೀಟ್ರು ನಂದಿನಿ ಹಾಲು ತೊಗೊಂಡಿದ್ದೀನಿ. ನೀವು ಯಾವ ಹಾಲು ಬೇಕಾದರೂ ತೊಗೋಬೋದು. ಅಂದರೆ ಆಲ್ರೆಡಿ ಕಾಯಿಸಿರೋ ಹಾಲು ಆಗ್ಬೋದು, ಫುಲ್ ಕ್ರೀಮ್ ಮಿಲ್ಕ್ ಆಗ್ಬೋದು, ಹಸುವಿನ ಹಾಲು ಆಗ್ಬೋದು, ಯಾವುದಾದ್ರೂ ಕೂಡ ನೀವು ತೊಗೋಬೋದು. ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ. ಹಾಲು ಚೆನ್ನಾಗಿ ಕುದ್ದು ಇದರ ಅರ್ಧದಷ್ಟು ಬರಬೇಕು, ಆವಾಗಲೇ ಕುಲ್ಫಿ ಟೇಸ್ಟ್ ತುಂಬಾ ಚೆನ್ನಾಗಾಗೋದು. ಮತ್ತು ಹಾಲಿನ ಮೇಲೆ ಕೆನೆ ಬರುತ್ತಲ್ವ, ಅದನ್ನ ತೆಗೆದು ಹಾಕೋಕೆ ಹೋಗ್ಬಿಡಿ. ಅವಾಗವಾಗ ಹಾಲಿನ ಜೊತೆನೇ ಮಿಕ್ಸ್ ಮಾಡ್ಕೊತೀರಿ. ಹಾಲು ಒಂದು ಕುದಿ ಬಂದಮೇಲೆ ಇದಕ್ಕೆ 6 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಇಷ್ಟಪಡ್ದಲೇ ಇರೋರು ಕಡಿಮೆ ಕೂಡ ಹಾಕ್ಕೋಬೋದು, ಆದರೆ ಕುಲ್ಫಿ ಅಂದಮೇಲೆ ಸ್ವೀಟ್ ಇರಲೇಬೇಕು. ಅದಕ್ಕಾಗಿ ಒಂದು 5 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಈ ರೀತಿಯಾಗಿ ಕೆನೆನ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಿ ಹಾಲಲ್ಲಿ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಕೆನೆ ಇದ್ದರೆ. ಒಂದು ವೇಳೆ ಜಾಸ್ತಿ ಕೆನೆ ನೀವು ಎತ್ತಿಟ್ಕೊಂಡಿದ್ರಿ ಫ್ರಿಜ್ನಲ್ಲಿ ಅಂದರೆ ನೀವು ಒಂದು 2-3 ಸ್ಪೂನ್ ಎಕ್ಸ್ಟ್ರಾ ಕೆನೆ ಕೂಡ ಹಾಕ್ಕೋಬೋದು, ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಲು ಚೆನ್ನಾಗಿ ಕುದ್ದು ಒಂದು ಅರ್ಧದಷ್ಟು ಕಮ್ಮಿ ಆಗಿದೆ. ಇವಾಗ ಇದಕ್ಕೆ ನಾನು ಬಾದಾಮ್ ಪೌಡ್ರ್ ಹಾಕೋತಾ ಇದ್ದೀನಿ. MTRದು ಬಾದಾಮ್ ಪೌಡರು, ಜಸ್ಟ್ 5 ರೂಪಾಯಿ ಪ್ಯಾಕೆಟ್ ಅಷ್ಟೇ. ಯಾವುದಾದ್ರೂ ಕೂಡ ಹಾಕ್ಕೋಬೋದು, MTRೇ ಆಗಬೇಕಂತ ಏನಿಲ್ಲ. ಒಟ್ಟಿನಲ್ಲಿ ಬಾದಾಮ್ ಪೌಡ್ರ್ ಹಾಕ್ಕೊಂಡ್ರೆ ಆಯಿತು. ಒಂದು ವೇಳೆ ಬಾದಾಮ್ ಪೌಡರ್ ಇಲ್ಲ ಅಂದರೆ ನಿಜವಾದ ಬಾದಾಮಿನಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಪೌಡರ್ ಹಾಕಿದ ಮೇಲೆ ಒಂದು 3-4 ನಿಮಿಷ ಇದು ಚೆಂದ ಮಿಕ್ಸ್ ಆಗಲಿ, ಅದ್ರ ಜೊತೆ ಹೊಂದ್ಕೊಳ್ಳಿ ಹಾಲು ಜೊತೆ. ಇದನ್ನ ಹಾಗೆ ಕುದಿಲಿಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನಾವು ಇದಕ್ಕೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಇದ್ದರೆ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಒಂದು ವೇಳೆ ಕಾರ್ನ್ಫ್ಲೋರಲ್ಲಿ ಮಾಡ್ಕೋತೀರಾ ಅನ್ನೋದಿದ್ದರೆ ಆಲ್ರೆಡಿ ಕಾರ್ನ್ಫ್ಲೋರಿಂದ ಯಾವ ರೀತಿಯಾಗಿ ಕುಲ್ಫಿ ಮಾಡ್ಕೋಬೇಕು ಅಂತ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ. ಅದ್ರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಸ್ಟರ್ಡ್ ಪೌಡರಲ್ಲಿ ಕುಲ್ಫಿ ಮಾಡ್ಕೊತಾ ಇದ್ದೀನಿ. ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಇದು. ಕಸ್ಟರ್ಡ್ ಪೌಡರ್ ಅಂದರೆ ಇನ್ನೇನಿಲ್ಲ, ಮಾಮೂಲಿ ಕಾರ್ನ್ಫ್ಲೋರ್ಗೆ ಸ್ವಲ್ಪ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿ ವೆನಿಲಾ ಪೌಡರ್ ಹಾಕಿರ್ತಾರೆ. ಅದಕ್ಕಾಗಿ ಕಾರ್ನ್ಫ್ಲೋರ್ಗೆ ಕಂಪೇರ್ ಮಾಡಿಕೊಂಡ್ರೆ ಕಸ್ಟರ್ಡ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. 1 ದೊಡ್ಡ ಚಮಚದಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ನೀವು ಯಾವ ಹಾಲು ಬೇಕಾದರೂ ತೊಗೊಳ್ಳಿ ಅಂತ ಹೇಳಿ. ಮಿಲ್ಕ್ ಪೌಡರ್ ಹಾಕಿದಾಗ ಆ ಹಾಲು ಇನ್ನೂ ಗಟ್ಟಿಯಾಗುತ್ತೆ. ಅದಕ್ಕಾಗಿ 2 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದನ್ನು ಚೆಂದ ಒಂದು ಚೂರು ಕೂಡ ಗಂಟಿಲ್ದಲ್ಲೇ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಒಮ್ಮೆಲೇ ಈ ಮಿಕ್ಸ್ಚರ್ನ ಅಂದರೆ ಒಮ್ಮೆಲೇ ಈ ಪುಡಿಗಳನ್ನ ಹಾಲಿಗೆ ಹಾಕ್ಬಿಟ್ರೆ ಗಂಟು ಹಾಗೆ ಉಳ್ಕೊಬಿಡುತ್ತೆ. ಅದಕ್ಕಾಗಿ ಮೊದಲು ಈ ರೀತಿಯಾಗಿ ಗಂಟನ್ನೆಲ್ಲ ತೆಗೆಯೋ ಥರ ಮಿಕ್ಸ್ ಮಾಡಿಕೊಂಡು ನಂತರ ಈ ಮಿಕ್ಸ್ಚರ್ನ ಹಾಲಿಗೆ ಆ್ಯಡ್ ಮಾಡ್ಕೋಬೇಕು. ನಾವು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಇದು ಬೇಗನೆ ಇವಾಗ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಲು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅವಾಗವಾಗ ತಿರುಗಿಸ್ಕೊತಾ ಇರಿ. ಇದಕ್ಕೆ 2 ಏಲಕ್ಕಿನ ಸಿಪ್ಪೆನ ತೆಗೆದುಬಿಟ್ಟು ಚೆಂದ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿವಾಗ ಒಂದು 2 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ಟವ್ ಆಫ್ ಮಾಡ್ಕೊತೀನಿ. ಇವಾಗ ಲೋ ಫ್ಲೇಮ್ನಲ್ಲಿದೆ, ಬಟ್ ಪೂರಾ ರೆಸಿಪಿ ಮಾಡಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಕೊಂಡಿರಿ, ಯಾಕಂದರೆ ಹಾಲು ಉಕ್ಕೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವಿಲ್ಲಿ ನೋಡ್ತಿರ್ಬೋದು ಹಾಲು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ಈ ರೀತಿ ಬಂದರೆ ಕುಲ್ಫಿ ತುಂಬಾ ಚೆನ್ನಾಗಿ ಬರುತ್ತೆ. ನೀರು ಥರ ಅಂದರೆ ಹಾಲು ಥರ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದನ್ನು ಇವಾಗ ಪೂರ್ತಿ ತಣ್ಣ ಆಗೋಕ್ಕೆ ಬಿಟ್ಬಿಡಬೇಕು. ತಣ್ಣ ಆದಮೇಲೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಿ. ಯಾಕಂದರೆ ಇದನ್ನು ನಾವು ಮಾವಿನ ಹಣ್ಣಿಗೆ ಫಿಲ್ ಮಾಡ್ಕೋತಾ ಇರೋದ್ರಿಂದ ಕುಲ್ಫಿನ ಕೋಲ್ಡ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ಇಲ್ಲಿ ನಾನು 4 ಮಾವಿನ ಹಣ್ಣು ತಗೊಂಡಿದ್ದೀನಿ. ನಾನು ತಗೊಂಡಿರುವಂತಹ ಅರ್ಧ ಲೀಟ್ರು ಕುಲ್ಫಿಗೆ 5 ಮಾವಿನ ಹಣ್ಣಿಗೆ ನೀವು ಸ್ಟಫ್ ಮಾಡ್ಕೊಬೋದು ಈ ಕುಲ್ಫಿನ. ನೀವು ಎಷ್ಟು ಚೆಂದ ಮಾವಿನ ಹಣ್ಣು ತಗೋತೀರಾ ಅಷ್ಟು ಚೆನ್ನಾಗಾಗುತ್ತೆ ಈ ರೆಸಿಪಿ. ಅಂದರೆ ತುಂಬಾ ಸ್ವೀಟ್ ಇರೋವಂಥ ಮಾವಿನ ಹಣ್ಣನ್ನ ತಗೊಳ್ಳಿ, ಹುಳಿ ಇರೋದನ್ನ ತೊಗೊಳಕ್ಕೆ ಹೋಗಬೇಡಿ. ಕುಲ್ಫಿನ ಮಾವಿನ ಹಣ್ಣು ಒಳಗಡೆ ನಾವು ಸ್ಟಫ್ ಮಾಡ್ಕೋತಾ ಇದ್ದೀವಿ ಅಂದಮೇಲೆ ನಾವು ಅದ್ರ ಮಧ್ಯದಲ್ಲಿರುವಂತಹ ವಾಟೆನ ಅಂದರೆ ಬೀಜನ ತೆಗೆದು ಹಾಕಬೇಕಾಗತ್ತೆ. ತುಂಬಾ ಹುಷಾರಾಗಿ ಈ ವಾಟೆನ ತೆಗಿಬೇಕಾಗತ್ತೆ.
ಪೂರ ಕೆಳಗವರೆಗೂ ಟಚ್ ಆಗೋ ಥರ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ಕಟ್ ಮಾಡಬೇಡಿ, ಜಸ್ಟ್ ಒಳಗಡೆ ಫ್ಲೆಶ್ ಇರುತ್ತಲ್ವ, ಆ ಪಲ್ಪ್ ಇರುತ್ತಲ್ವ, ಆ ಹಣ್ಣು ಮಾತ್ರ ನೀವು ಟಚ್ ಮಾಡಬೇಕು. ಸಿಪ್ಪೆ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸುತ್ತಲೂ ಈ ರೀತಿಯಾಗಿ ಹುಷಾರಾಗಿ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಹೊಟ್ಟೆನ ನಾವು ಅದರಿಂದ ತೆಗಿಲಿಕ್ಕೆ ಈಸಿ ಆಗಲಿ ಅಂತ. ಇವಾಗ ಒಂದು ಸ್ಪೂನ್ ಸಹಾಯದಿಂದ ಈ ಹೊಟ್ಟೆನ ಪೂರ್ತಿ ಕೆಳಗಡೆಯಿಂದ ಲೂಸ್ ಮಾಡ್ಕೊತಾ ತೆಕ್ಕೊತಾ ಇದ್ದೀನಿ. ನಾವು ತುಂಬಾ ಹುಷಾರದಲ್ಲಿ ನಿಧಾನವಾಗಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಒಮ್ಮೆಲೆ ನಾವು ಹರಿಬರಿ ಮಾಡ್ಕೊಳ್ಳೋಕೆ ಹೋದರೆ ಕಟ್ಟಾಗಿಬಿಡುತ್ತೆ. ನೋಡಿ, ಇಷ್ಟೇ ಸಿಂಪಲಾಗಿ ಬಂದುಬಿಡುತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ. ಇದನ್ನ ಹಾಗೆ ಇಟ್ಟರೆ ಕರೆಕ್ಟಾಗಿ ನಿಂತ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ಮಾವಿನ ಹಣ್ಣು ಇಟ್ಕೊತಾ ಇದ್ದೀನಿ. ಮತ್ತು ಈ ಹೊಟ್ಟೆ ಮೇಲೆ ಸ್ವಲ್ಪ ಹಣ್ಣು ಹಾಗೆ ಉಳ್ಕೊಂಡಿರುತ್ತೆ, ಅದನ್ನು ಕೂಡ ತೆಗೆದುಬಿಟ್ಟು ಹಣ್ಣೊಳಗಡೆ ಹಾಕೋತಾ ಇದ್ದೀನಿ. ಮೇಲೆ ಕಟ್ ಮಾಡಿರುವಂಥ ಸಿಪ್ಪೆನ ಕೂಡ ಬಿಸಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ವಾಪಸ್ ಕ್ಯಾಪ್ ಥರ ಮುಚ್ಬೋದು, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಾಗಿ ಇದನ್ನು ಬಿಸಾಡೋಕ್ಕೆ ಹೋಗಬೇಡಿ, ಹಾಗೆ ಕ್ಲೋಸ್ ಮಾಡ್ಕೊಳ್ಳಿ. ಒಂದೊಂದೇ ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಫಿಲ್ ಮಾಡ್ಕೊತೀನಿ. ಕುಲ್ಫಿ ಮಿಕ್ಸ್ಚರ್ನ ನಾವು ಆವಾಗಲೇ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಕೋಲ್ಡ್ ಆಗಲಿಕ್ಕೆ, ಆ ಮಿಕ್ಸ್ಚರ್ನ ಇದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಾಗಿದೆ ಇದು ಕುಲ್ಫಿ ಮಿಕ್ಸ್ಚರ್ ಅಂತ ಹೇಳಿ. ಮತ್ತು ಈ ಮಾವಿನ ಹಣ್ಣಿಗೆ ಪೂರ ಕುಲ್ಫಿ ಮಿಕ್ಸ್ಚರ್ನ ನಾನಿಲ್ಲಿ ತುಂಬ್ತಾ ಇದ್ದೀನಲ್ಲ, ಆ ರೀತಿಯಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಗ್ಯಾಪ್ ಬಿಡಿ, ಯಾಕಂದರೆ ನಾವು ಅದ್ರ ಮೇಲೆ ಮತ್ತೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ ಇದೆಯಲ್ಲ, ಅದನ್ನು ಕ್ಲೋಸ್ ಮಾಡಿದಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾವು ಒಂದು ವೇಳೆ ಈ ರೀತಿಯಾಗಿ ಪೂರ್ತಿ ಕ್ಲೋಸ್ ಮಾಡಿಬಿಟ್ವಿ ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಮೇಲೆ ಅದು ಮೇಲೆ ಎದ್ದು ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಗ್ಯಾಪ್ ಬಿಡಿ. 2 ಹಣ್ಣನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡು ಉಂಟಲ್ಲ, ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ಹಣ್ಣಲ್ಲ, ನಾವು ಕುಲ್ಫಿ ಮಾಡ್ಕೊಂಡಿದ್ದೀವಿ ಅಂತ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ. ನಾನಿಲ್ಲಿ ಒಂದೊಂದೇ ಕಟ್ ಮಾಡಿಕೊಂಡು ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ ಟೂಟಿ ಫ್ರೂಟಿ ಹಾಕ್ಕೋತಾ ಇದ್ದೀನಿ. ಟೂಟಿ ಫ್ರೂಟಿ ಇಲ್ಲದಿದ್ದರೆ ಡ್ರೈ ಫ್ರೂಟ್ಸ್ನ ಕೂಡ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು, ಅಥವಾ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಯಾಕಂದರೆ ಆಲ್ರೆಡಿ ಮ್ಯಾಂಗೋ ಕುಲ್ಫಿ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ನಾನಿಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾತ್ರ ನಾನು ಇದನ್ನ ಹಾಕೋತಾ ಇರೋದು. ನೀವು ನಾರ್ಮಲ್ ಕುಲ್ಫಿ ಮಾಡ್ಕೊಳ್ಳೋದ್ಕಿಂತ ನೀವು ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ಸರ್ಪ್ರೈಸ್ ಟ್ರೀಟ್ ಥರನೂ ಇರುತ್ತೆ, ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲದನ್ನು ಕೂಡ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ಪೂರಾ ಕುಲ್ಫಿನ ಹಾಕ್ಕೋಬೇಡಿ, ಒಂದು ಸ್ವಲ್ಪನಾದರೂ ಗ್ಯಾಪ್ ಬಿಡಿ. ಆವಾಗ ಈ ಕ್ಯಾಪ್ ಕೂತ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಾವಿನ ಹಣ್ಣು ಕಟ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಇದನ್ನ ನಾವಿವಾಗ 8ರಿಂದ 10 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಫ್ರೀಸ್ ಮಾಡ್ಕೋಬೇಕು. ಇವಾಗ ಈ ಕುಲ್ಫಿದು ಮೇನ್ ಪಾರ್ಟ್ ಏನಪ್ಪ ಅಂದರೆ ಟೆಂಪ್ರೇಚರ್ ಕಂಟ್ರೋಲ್. ಏನಂದರೆ ಫುಲ್ ಹೈ ಟೆಂಪ್ರೇಚರ್ ಕೂಡ ಇಡಬಾರ್ದು. ಒಂದು ವೇಳೆ ನೀವು ಹೈ ಟೆಂಪ್ರೇಚರ್ನಲ್ಲಿ ಇಟ್ಟು ನೀವು ಫ್ರೀಸ್ ಮಾಡಿಕೊಂಡ್ರೆ ಪೂರ್ತಿ ಕಲ್ ಥರ ಆಗೋಗ್ಬಿಡತ್ತೆ. ಪೂರ್ತಿ ಲೋ ಟೆಂಪ್ರೇಚರ್ ಕೂಡ ಇಡಬಾರ್ದು. ಹಾಗೇನಾದ್ರು ಆದರೆ ಒಳಗಡೆ ಹಾಕಿರುವಂಥ ಕುಲ್ಫಿ ಮಿಕ್ಸ್ಚರ್ ಗಟ್ಟಿನೇ ಆಗೋದಿಲ್ಲ, ಅದೇ ರೀತಿ ಹಾಲು ಥರ ಉಳ್ಕೊಂಬಿಡುತ್ತೆ. ಅದಕ್ಕಾಗಿ ಫ್ರಿಜ್ ಟೆಂಪರೇಚರ್ನ ಮೀಡಿಯಮ್ನಲ್ಲಿ ಸೆಟ್ ಮಾಡ್ಕೊಳ್ಳಿ. ಹೀಗೆ ಮಾಡಿದರೆ ಮೇಲೆ ಹಣ್ಣು ಗಟ್ಟಿ ಕೂಡ ಆಗೋದಿಲ್ಲ ಕಲ್ ಥರ, ಒಳಗಡೆ ಕುಲ್ಫಿ ಹಾಲು ಥರ ಉಳ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇಲ್ಲಿ ನಾನು ಒಂದು ರಾತ್ರಿ ಪೂರ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ತೆಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ, ಒಳಗಡೆ ಕುಲ್ಫಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ನಾನು ಹೇಳಿದ್ದ ಟೆಂಪ್ರೇಚರ್ ಕಂಟ್ರೋಲ್ ಟಿಪ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೂ ಇದೇ ರೀತಿಯಾದಂತಹ ಪರ್ಫೆಕ್ಟ್ ಸ್ಟಫ್ಡ್ ಮ್ಯಾಂಗೋ ಕುಲ್ಫಿ ನಿಮಗೆ ಸಿಗುತ್ತೆ. ನೋಡ್ತಿದ್ದೀರಲ್ವ ಎಷ್ಟು ಸಕ್ಕದಾಗಿ ಇದನ್ನ ಕಟ್ ಮಾಡ್ಬೋದು ಅಂತ. ಈ ರೀತಿಯಾಗಿ ನೀವು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಮೇಲ್ಗಡೆ ಇರುವಂತಹ ಸಿಪ್ಪೆನ ಕೂಡ ತೆಗೆದುಬಿಟ್ಟು ಸರ್ವ್ ಮಾಡ್ಕೋಬೋದು. ಸೊ ಈ ಡಿಫ್ರೆಂಟ್ ಆದಂಥ ರೆಸಿಪಿನ ನೀವು ಕೂಡ ಈ ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿದಲ್ವಾ ಮ್ಯಾಂಗೋ ಕುಲ್ಫಿ ಏನು ಸಕ್ಕದಾಗಿತ್ತು ಅಂತ ಹೇಳಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಮನೆಯಲ್ಲಿರೋರು ಎಲ್ಲರಿಗೂ ಕೂಡ ಇಂಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.